ಗಜವದನ ಬೇಡುವೆ ಗೌರಿ ತನಯ. ನಮಸ್ಕಾರ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ನಮ್ಮ ಜೊತೆಗೆ ಯಾರಪ್ಪ ಅಂತ ನೀವು ಕೇಳಿದ್ರೆ, ಆ ದಿನಗಳಲ್ಲಿ ಕಾಣಿಸ್ಕೊಂಡಿದ್ದ ಹುಡುಗಿ, ಲೈಫು ಇಷ್ಟೇನೆ ಅಂತ ಹೇಳಿದ ಬೆಡುಗಿ, ಸ್ಟಾರ್ ಸವಿರುಚಿಯಲ್ಲಿ ಒಗ್ಗರಣೆ ಹಾಕಕ್ ಬರ್ತಾ ಇದ್ದಾರೆ. ಒನ್ ಅಂಡ್ ಓನ್ಲಿ ನಟಿ ರೂಪದರ್ಶಿ ಸಂಯುಕ್ತ ಹೊರನಾಡು. ವೆಲ್ಕಮ್ ಮಾಡೋಣ ಸಂಯುಕ್ತ. ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಪ್ಪೋಣಲ್ಲ ಮಾಡ್ಬೋದಾ? ನಿಮ್ಗೂ ಅಷ್ಟೇ ಶುಭಾಶಯಗಳು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮನೇಲಿ ಏನ್ ಸ್ಪೆಷಲ್? ಹಬ್ಬ ಅಲ್ವಾ ಇವತ್ತು? ನನ್ನ ಮನೇನೇನ್ ಸ್ಪೆಷಲ್? ನಮ್ಮ ಅಮ್ಮನೇ ಕರ್ಕೊಂಬಂದಿ, ಅವನೇ ಕೇಳ್ಬಿಡಿ ನೀವೇ. ಅಮ್ಮ ಬಂದಿದಾರ? ಓಹೋ, ಹಬ್ಬದ ದಿನ ಅಮ್ಮನ ಕೈ ರುಚಿ ಸಿಗ್ತಿದೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಏನ್ ಬೇಕು ಹೇಳಿ. ದ ವೆರಿ ವೆರಿ ಫೇಮಸ್ ಮೇಕಪ್ ನಾಣಿ ಹಾಗೂ ಭಾರ್ಗವಿ ನಾರಾಯಣ್ ಅವರ ಮುದ್ದಿನ ಮಗಳು ಸುಧಾ ಬೆಳವಾಡಿ ನಮ್ಮೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ಕಾಂಪ್ಲೆಕ್ಸ್ ಕೊಡೋ ತರ ಇದಾರಲ್ಲ ಈ ಬ್ಯೂಟಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಹಾರ್ದಿಕ ಶುಭಾಶಯಗಳು. ಆ ಜನರೇಷನ್ ತಾಯಿ ಪಂಡರಿ ಬಾಯ್ ಹೇಗೋ, ಈ ಜನರೇಷನ್ ತಾಯಿ ದ ಒನ್ ಅಂಡ್ ಓನ್ಲಿ ಸುಧಾ ಬೆಳವಾಡಿ. ಸರಿ, ಸೊ ಮಮ್ಮಿ ಇವತ್ತಿನ ಸ್ಪೆಷಲ್ ಏನು? ಹಯಗ್ರೀವ ಮಾಡ್ತಾ ಇದ್ದೀವಿ. ಐ ಲವ್ ಹಯಗ್ರೀವ. ಓ ಮೈ ಗಾಡ್. ಬಾ ಒಟ್ಟಿಗೆ ಮಾಡೋಣ. ನಾವು ಬರೀ ತಿನ್ನೋದ್ರಲ್ಲಿ ಸಹಾಯ ಮಾಡ್ತೀವಿ, ಅಡುಗೆಯಲ್ಲಿ ಸಂಯುಕ್ತ ಸಹಾಯ ಮಾಡ್ತಾಳಂತೆ. ತುಂಬಾ ಗ್ರೇಟ್ ಸಹಾಯ ಮಾಡ್ತೀನಿ. ಹೌದಪ್ಪ. ಸೊ ಇಲ್ಲಿ ಏನೇನೆಲ್ಲ ಬೇಕು, ಎಷ್ಟೆಷ್ಟು ಬೇಕು ಹೇಳಿ. ಕಡಲೆಬೇಳೆ 1 ಕಪ್ಪು. ಓಕೆ. ದ್ರಾಕ್ಷಿ, ಓಕೆ, ಗೋಡಂಬಿ, ಲವಂಗ, ತುಪ್ಪ, ಬೆಲ್ಲ ಮೇನ್ ಇಂಗ್ರೀಡಿಯೆಂಟ್. ಎಷ್ಟು ಬೆಲ್ಲ ಎಷ್ಟು ಬೇಕು? ಬೆಲ್ಲ 1 ಕಪ್ಗೆ ಒಂದು 2.5 ಅಚ್ಚು. 1 ಕಪ್ ಕಡಲೆಬೇಳೆಗೆ 2.5 ಅಚ್ಚು ಬೆಲ್ಲ ಸಾಕು. ಓಕೆ, ಮುಂದೆ ಆಮೇಲೆ ಕೊಬ್ಬರಿ, ಏಲಕ್ಕಿ, ಕಾಯ್ತುರಿ. ಲವಂಗ, ಕಾಯ್ತುರಿ. ಇಲ್ಲ, ಕೊಬ್ಬರಿ ಇದ್ರೆ ಸಾಕು, ಕಾಯ್ತುರಿ ಏನ್ ಬೇಡ. ನಿಮಗೆ ತುಂಬಾ ಇಷ್ಟ ಇದ್ರೆ ಕೊಬ್ಬರಿನೂ ಹಾಕೊಂಡು ಕಾಯ್ತುರಿನೂ ಹಾಕೋಬಹುದು. ಶುರು ಮಾಡೋಣ? ಎಲ್ಲಿಂದ ಶುರು ಮಾಡೋಣ? ಏನ್ ಮಾಡೋಣ? ಫಸ್ಟ್ ಬಾಣ್ಲೆ. ಓಕೆ, ಇವಾಗ ಏನ್ ಹಾಕೋಣ? ಕಡಲೆಬೇಳೆ ಹುರ್ಕೋಬೇಕು. ಓಕೆ. ಹುರ್ಕೊಳ್ಳೋದು ಅಂದ್ರೆ ಪೂರ್ತಿ ಹುರ್ಕೊಳ್ಳೋದಲ್ಲ, ಹೋಗೋ ತನಕ ಹುರ್ಕೊಳ್ಳೋದು. ಒಂದು ಅಂದಾಜ್ ಮೇಲೆ ಇದನ್ನ ಹುರ್ಕೋಬೇಕು. ಹಾ, ಅಂದ್ರೆ ತುಂಬಾ ಕೆಂಪು ಹುರಿಬಾರ್ದು, ಬೆಚ್ಚಗಾಗೋ ತರ ಅಂತಾರಲ್ಲ ಅಷ್ಟೇ. ಅಷ್ಟೇ. ಒಂದು ಸೈಡ್ ಅಲ್ಲಿ ನೀರನ್ನ ಬಾಯ್ಲ್ ಮಾಡೋದು ಮರಿಬೇಡಿ, ಇನ್ನೊಂದ್ ಸೈಡ್ ಅಲ್ಲಿ ಹುರ್ಕೋಬೇಕಾಗತ್ತೆ. ಇವಾಗ ಏನ್ ಮಾಡ್ಬೇಕು? ಇದು ಕುದಿಯಬೇಕು. ನೀರ್ ಹಾಕೊಂಡು ನೀರಿಗೆ ಹುರಿದಿರೋ ಬೇಳೆನ ಹಾಕಿ, ಹೆಚ್ಚಿಗೆ ಮಾಡ್ಕೊಂಡಿರೋ ಕಡಲೆ ಬೇಳೆನ ನೀರಲ್ಲಿ ಬೇಯಿಸ್ಕೋಬೇಕು. ಪ್ರಾಣಿಗಳ ಪ್ರೇಮಿ ನಮ್ಮ ಸಂಯುಕ್ತ ಹೊರನಾಡು. ಸಿಕ್ಕಾಪಟ್ಟೆ ಲವ್. ಈಗ್ಲೂ ಗುಂಡ ಅನ್ಬಿಟ್ರೆ ಕಣ್ಣೆಲ್ಲ ತುಂಬ್ಕೊಂಡು ಅಳು ಶುರು ಆಗ್ತದೆ. ಯಾರು? ಹೂಸ್ ದಟ್ ಗುಂಡ? ಬಾಯ್ ಫ್ರೆಂಡ್? ಐ ವಿಶ್ ಶಿ ವಾಸ್. ನಮ್ಮ ಮನೇಲಿ ನಮ್ಮ ಅಮ್ಮಗೆ ಶಿ ವಾಂಟ್ಸ್ ಟು ಗೆಟ್ ಅ ಬಾಯ್ ಫ್ರೆಂಡ್. ಕ್ಯಾನ್ ಯು ಇಮ್ಯಾಜಿನ್? ಶಿ ಥಿಂಕ್ಸ್ ನಾನು ಯಾವ್ದೋ ಗೋರಿಲಾನೋ ಯಾವ್ದೋ ಕೋತಿನೋ ಚಿಂಪಾಂಜಿನೋ ಮದ್ವೆ ಆಗ್ತೀನಿ ಅನ್ಕೊಂಡ್ಬಿಟ್ಟು. ಬರೋ ದಿನಗಳಲ್ಲಿ ಕತ್ತೆ ಕೋತಿ ವಿಷಯ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಬಟ್ ಆ ಗುಂಡನ್ ಬಗ್ಗೆ ಹೇಳಿ. ಗುಂಡನ್ ಬಗ್ಗೆ ಹೇಗೆ ಅಂದ್ರೆ ನಮ್ಮ ಮನೇಲಿ ಒಂದು ಫೋಟೋ ಇದೆ. ಓಕೆ. ಸೊ ಎಲ್ಲರೂ ಹೋಗ್ಬೇಕಾದ್ರೆ ನಾನು ಹೇಳ್ತೀನಿ, ನಮ್ಮ ಮನೆ ನಮಸ್ಕಾರ ಮಾಡಿ. ನಾನು ತುಂಬಾ ಬೈಕ್ ಜಿಪ್ ಹಾಕೋ, ಕ್ಲೋಸ್ಡ್. ಓಕೆ, ಇವಾಗ ಹೇಳಿ ಗುಂಡನ್ ಕತೆ. ನೀವ್ ಹೇಳ್ತಿದ್ರಲ್ಲ ಆ ಕತೆನೇ ಹೇಳಿ. ಹೇಗಂದ್ರೆ ನಮ್ಮ ಮನೇಲಿ ಗುಂಡನ್ ಫೋಟೋ ಇದೆ. ಎಲ್ಲರೂ ಹೋಗ್ಬೇಕಾದ್ರೆ ಸಂಯುಕ್ತ ಅದ್ರ ಮುಂದೆ ಹೋಗ್ಬೇಕು. ಇದು ನಮ್ಮ ಅಮ್ಮನ ಹಾಬಿ. ಏನು ಅಂದ್ರೆ ಸಂಯುಕ್ತ ಇಮಿಟೇಟ್ ಮಾಡೋದು. ನನ್ನ ಮನೆಗೆ ಫ್ರೆಂಡ್ಸ್ ಬಂದ್ರೆ ಯಾರು ಬಂದ್ರು ಸಂಯುಕ್ತ ಹೆಂಗ್ ಊಟ ಮಾಡ್ತಾಳೆ ಗೊತ್ತಾ, ಸಂಯುಕ್ತ ಹೆಂಗ್ ನಡಿತಾಳೆ ಗೊತ್ತಾ, ಹಿಂಗೆ ಮಾಡಲ್ವಲ್ಲ. ಫ್ರೆಂಡ್ಸ್ ಆಗಿರೋರೆಲ್ಲ ಬಿಟ್ಬಿಟ್ಟು ನಿಮ್ಮಮ್ಮ ಮನೆ ಸಂಯುಕ್ತ ಮಾಡಲ್ಲ ಎಲ್ಲ ಹಿಂಗೆ. ತುಂಬಾ ಹಸ್ವಾಗ್ತಿದೆ, ತೋರಿಸ್ತೀನಿ ಏನ್ ಮಾಡ್ತೀನಿ. ತುಂಬಾ ಹಸ್ವಾಗ್ತಿದೆ, ಹೊಟ್ಟೆ ತುಂಬ್ತು ಅಷ್ಟೇ. ಅಷ್ಟೇನಾ? ಎಷ್ಟು ಎಕ್ಸಾಜರೇಟ್ ಮಾಡ್ತೀಯಮ್ಮ. ಹಯಗ್ರೀವ ಏನಾಗಿದೆ ಅಂತ ಸ್ವಲ್ಪ ನೋಡೋಣ. ನಮ್ಮ ಹೊಟ್ಟೆಯಲ್ಲಿ ಬೇಯಬೇಕು. ಐ ಥಿಂಕ್ ವಿ ಶುಡ್ ಕ್ಲೋಸ್ ಇಟ್ ಅಲ್ವಾ? ಅದೇ ನಮ್ಮ ಹೊಟ್ಟೆಯಲ್ಲಿ ಡಿಶುಮ್ ಮಾಡ್ತಾ ಇದೆ. ಚೆನ್ನಾಗಿ ಬೇಯಬೇಕು. ಎಷ್ಟು ಟೈಮ್ ತಗೊಳುತ್ತೆ? ಆಗತ್ತೆ ಒಂದು 15 minutes ಅಟ್ಲೀಸ್ಟ್.
15 ನಿಮಿಷ ಹರಟೆ ಹೊಡೆಯಕ್ಕೆ ಸಮಯ ಸಿಕ್ಕಿದೆ ಅಂತ ಅರ್ಥ. ಅಷ್ಟರಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ಬಿಡು. ಓಕೆ ಬನ್ನಿ ಮಾಡೋಣ. ಹಬ್ಬದ ಟೈಮಲ್ಲಿ ತುಪ್ಪ ಉಪಯೋಗಿಸದೇ ಇದ್ರೆ ಹಬ್ಬ ಅಂತ ಅನ್ಸದೇ ಇಲ್ಲ. ಸೊ ಒಂದು ಸೈಡಲ್ಲಿ ಎಷ್ಟು ಟೀ ಸ್ಪೂನ್ ಹಾಕ್ತಿದ್ದೀರಾ ತುಪ್ಪ? ಸದ್ಯಕ್ಕೆ 2 ಟೀ ಸ್ಪೂನ್ ಹಾಕೋಣ. ಓಕೆ, ಒಂದು 3 ರಿಂದ 4 ಟೀ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಇಷ್ಟ ಬಂದಷ್ಟು ಗೋಡಂಬಿ ಅಂಡ್ ಇಷ್ಟ ಬಂದಷ್ಟು ದ್ರಾಕ್ಷಿ ಎರಡನ್ನು ಫ್ರೈ ಮಾಡ್ಕೊಳ್ಳಿ. ಇದು ಫಸ್ಟ್ ನೀವು ಗೋಡಂಬಿನ ಸಪರೇಟ್ ಆಗಿ ಮಾಡ್ಕೊಂಡು ದ್ರಾಕ್ಷಿನ ಸಪರೇಟ್ ಆಗಿ ಮಾಡ್ಕೊಳ್ತಾ ಇದ್ರೆ ಅಥವಾ ಎರಡು ಹಾಕ್ಬೋದಾ ಜೊತೆ? ಎರಡು ಐ ಥಿಂಕ್ ನಾನು ಹಾಕ್ಬಿಡ್ತೀನಿ. ಬಟ್ ಒಬ್ರೊಬ್ರು ಸಪರೇಟ್ ಆಗಿ ಮಾಡ್ಕೋತಾರೆ. ನಾವು ಒಟ್ಟಿಗೆ ಇದು ಕೆಂಪಾದ ತಕ್ಷಣ ಅದು ಹಾಕ್ತೀರಾ? ಓಕೆ ಸರಿ. ಸೊ ಗೋಡಂಬಿ ಕೆಂಪಾಗಿದ ತಕ್ಷಣ ಕೆಂಪಗಿರೋ ದ್ರಾಕ್ಷಿನ ಹಾಕ್ಬೇಕು. ಹಂಗೆ 1-2 ಲವಂಗ ಹಾಕ್ಬಿಡಿ. 1-2 ಲವಂಗ ಅಷ್ಟೇ. ಸೊ 1 2 ಎಸ್, ಘಮಕ್ಕೆ ಫ್ಲೇವರ್ಗೆ. ಆಮೇಲೆ ಇದು ದ್ರಾಕ್ಷಿ ಇವಾಗ ಹಾಕ್ಬೋದು, ಕೆಂಪಾಗ್ತದೆ. ಸುಮ್ಮನೆ ಹಂಗೆ ತಿನ್ಬೋದು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಅಲ್ಲ. ಇದು ಸೈಡಾಗಿ ಇಟ್ಕೊಂಡ್ಬಿಡೋಣ. ಓಕೆ, ಇದು ಬೇಯಕ್ಕೆ ಇನ್ನು ಒಂದು 10-15 ನಿಮಿಷ ಆಗುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ಗಿಡದ ಮುಂದೆ ನಿಂತ್ಕೊಂಡು ಹಾಡ್ತಾ ನೀರ್ ಬಿಟ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತಂತೆ. ಅದೇ ತರ ಅಡ್ಗೆ ವಿಷಯದಲ್ಲೂ ಕೂಡ ಹಾಡ್ತಾ ಅಡ್ಗೆ ಮಾಡಿದ್ರೆ ಒಂಥರ ರುಚಿ ಜಾಸ್ತಿ ಆಗತ್ತಂತೆ. ಹಾಡ್ತಾ ಏನ್ ಮಾಡಿದ್ರು ಒಳ್ಳೇದಾಗತ್ತೆ. ಇದು ಹಿಂಟ್ ಸಿಕ್ತಲ್ವಾ ನಿಮ್ಗೆ? ಗೊತ್ತಾಯ್ತು. ಏನ್ ಹೇಳಿ? ನಾನ್ ಹಾಡ್ಬೇಕು. ಕರೆಕ್ಟ್. ನಾನು ಅವಳು ಇಬ್ರು ಹಾಡ್ತೀವಿ. ಯಾವ ಹಾಡು ಹಾಡ್ತೀರಾ? ಗಣಪತಿ ಮೇಲೆ ಹಾಡ್ತೀವಿ. ಗಣಪತಿ ಮೇಲೆ. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ ನಮಾಮಿ ತಂ ವಿನಾಯಕಂ. ಸಾಕು. ಸೂಪರ್ ಆಗಿ ಸಿಹಿಯಾಗಿ ಹಯಗ್ರೀವ ರೆಡಿ ಆಗಿಂದ ಮುಂಚೆ ಹಾಡಿದೀರಾ. ಖಾರದ ವಿಷಯಕ್ಕೆ ಬರೋಣ. ಈ ತರ್ಲೆ ಹುಡುಗಿ ಸ್ಕೂಲಲ್ಲಿ ಇರುವಾಗ ಕರೆದು ನಿಮಗ್ ಮಹಾಮಂಗಳಾರತಿ ಮಾಡ್ತಿದ್ರಂತೆ ಟೀಚರ್ಸ್ ಎಲ್ಲ. ಅವಳು ತುಂಬಾ ತರಳೆನೆ ಅಲ್ವಾ? ಏನ್ ಮಾಡಿದ್ಲು ಅಂದ್ರೆ ಅವಳು ಅವಳ ಫ್ರೆಂಡು ಮತ್ತೆ ಅವಳಿಗೆ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ರು, ಪಾವನ ಅಂಡ್ ಕೃತಿಕಾ ಅಂತ. 3 ಜನನು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಏನಂದ್ರೆ ಲಂಚ್ ತಿನ್ನೋದ್ ಬೇಡ, ಸಣ್ಣ ಆಗೋಣ ಅಂತ. ಎಸ್, ಏನ್ ಮಾಡ್ತಾ ಇದ್ರು, ಡಬ್ಬಿ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿಸ್ಕೊಂಡು ಹೋಗಿ ಹೋದ ತಕ್ಷಣ ಡ್ರೈವರ್ ಕೊಟ್ಬಿಡೋದು. ಆಯ್ತಾ? ಡ್ರೈವರ್ ಕೊಟ್ಬಿಟ್ಟು ಲಂಚ್ ಟೈಮಲ್ಲಿ ಏನೂ ತಿಂತಾ ಇರ್ಲಿಲ್ಲ. ಮನೆಗ್ ಬರ್ತಾ ಫುಲ್ ಖಾಲಿ. ಅಂಡ್ ಯೂಶಲಿ ಏನೋ ಒಂದ್ ಅಗಳು, ಎಲ್ಲೋ ಒಂದ್ ಕಡಲೆಬೇಳೆ, ಏನೋ ಒಂದು ಉದ್ದಿನ ಬೇಳೆ, ಒಂದ್ ಸಾಸಿವೆ ಎಲ್ಲೋ ಕಾಣತ್ತಲ್ವಾ, ಫುಲ್ಲು ಕ್ಲೀನ್ ಆಗಿ ತೊಳೆದ್ಬಿಟ್ಟು ತಂದ್ಕೊಡ್ತಾ ಇದ್ಲು. ನಾನು ಎಷ್ಟು ಜಾಣೆ ಕಣೆ ನೀನು, ತೊಳೆದ್ಬಿಟ್ಟು ತಂದ್ಕೊಡ್ತಿದ್ಯಾ, ಐ ಆಮ್ ವೆರಿ ಹ್ಯಾಪಿ, ನನಗೆ ಐ ಫೆಲ್ಟ್ ಪ್ರೌಡ್, ಎಷ್ಟು ಚೆನ್ನಾಗಿ ಬೆಳೆಸಿದೀನಿ ಮಗಳನ್ನ ಅಂತ. ಆಮೇಲೆ ಒಂದ್ ದಿವಸ ಫೋನ್ ಬಂತು ಸ್ಕೂಲಿಂದ, ವಿ ಆರ್ ಮಾನಿಟರಿಂಗ್ ದ ಗರ್ಲ್ಸ್, ಯಾಕೆಂದ್ರೆ ಅವ್ರು ಯಾರು ಊಟ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು ಇವ್ರು 3 ಜನ ಏನ್ ಮಾಡ್ತಾ ಇದ್ರು, ಹೋದ ತಕ್ಷಣ ಡಬ್ಬನ್ ಡ್ರೈವರ್ ಕೊಟ್ಬಿಟ್ಟು ಆರಾಮಾಗಿ ಕೈ ಬೀಸ್ಕೊಂಡು ಲಂಚ್ ಟೈಮಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಖಾಲಿ ಡಬ್ಬ ತರೋದು. ಅವ್ರು ಡಿಮಾಂಡ್ ಮಾಡೋರು, ನಿಮ್ಮ ಅಮ್ಮ ಪುಳಿಯೋಗರೆ ಚೆನ್ನಾಗಿ ಮಾಡ್ತಾರೆ, ಅದ್ ಬೇಕು ಇದ್ ಬೇಕು ತಗೊಂಡ್ಬನ್ನಿ ಅಂತ. ಅಮ್ಮ ಪ್ಲೀಸ್ ಪುಳಿಯೋಗರೆ ಮಾಡಮ್ಮ ಅಂದ್ರೆ ಫುಲ್ ಎಕ್ಸ್ಟ್ರಾ ತುಪ್ಪ ಎಣ್ಣೆ. ಎಷ್ಟು ಜಾಣೆ, ಏನೋ ಚೆನ್ನಾಗಿ ಮಾಡ್ತೀವಿ. ಯಾಕಂದ್ರೆ ಯೂಶಲಿ ಮಕ್ಕಳು ಅಮ್ಮ ನೀನ್ ದಿನ ಇದೇ ಕಳಿಸ್ತೀಯ ಅದೇ ಕಳಿಸ್ತೀಯ ಅಂತಾರಲ್ವಾ, ಬಂದ್ಬಿಟ್ಟು ಅಮ್ಮ ನೀನ್ ಪೂರಿ ಮಾಡ್ಕೊಡು, ಪುಳಿಯೋಗರೆ ಮಾಡ್ಕೊಡು ಅಂತ. ಏನ್ ಇಷ್ಟೊಂದು ಡಿಮಾಂಡ್ ಮಾಡ್ತಾಳೆ, ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದ್ದೀನಿ ಕುಕ್ಕಿಂಗಲ್ಲಿ ಅಂತ ನಾನು ಫುಲ್ ಖುಷಿ ಪಟ್ಕೊಂಡ್ಬಿಟ್ಟೆ. ನೋಡಿದ್ರೆ ಅಲ್ಲಿ ಬೇರೆನೆ ಕತೆ ಇದೆ. ಬೇರೆಯವ್ರ ಅಪಿಟೈಟ್ ಇಂಪ್ರೂವ್ ಆಗಿ ಬೇರೆಯವ್ರ 1-2 kg ಜಾಸ್ತಿ ಆಗಿರ್ತಾರೆ. ಬಟ್ ನಮ್ಮಮ್ಮ ಏನ್ ಹಿಂಗಿದ್ದಾರೆ ನೋಡಕ್ಕೆ, ತುಂಬಾ ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಾರೆ. ಬಟ್ ಶಿ ಇಸ್ ದ ಬಿಗ್ಗೆಸ್ಟ್ ತರ್ಲೆ ಐ ನೋ. ಅಮ್ಮ ನಿನ್ ಕತೆಗಳೆಲ್ಲ ಹೇಳ. I don't know what she's coming up with. ಅರ್ಧದಲ್ಲಿ ಬಿಡಬಾರ್ದು ಯಾವ ವಿಷಯನೂ. ಇವಾಗ ಅರ್ಧ ಬೆಂದಿರೋದು ತಿನ್ನಕ್ಕಾಗತ್ತಾ? ನಾನೇನಾದ್ರು ಮನೆಗೆ ಲೇಟಾಗಿ ಬಂದ್ರೆ ನಮ್ಮಮ್ಮ, ನೀನು ತುಂಬಾ ಯು ಗೋಯಿಂಗ್ ಫಾರ್ ನೈಟ್ ಔಟ್ ಅನ್ಕೊಂಬೇಡ, ನಾನ್ ನಿನ್ ವಯಸ್ಸಲ್ಲಿ ಏನೇನ್ ಮಾಡಿದೀನಿ ಗೊತ್ತಾ ಅಂತ ಫುಲ್ ಲಿಸ್ಟ್ ಹೇಳ್ಬಿಟ್ರು. ನಾನು ಇದೆಲ್ಲ ಏನು ಮಾಡಿಲ್ಲ ಅಂತ. ನಾನೇನಂತದ್ದು ಹೇಳಿಲ್ಲ ಅಮ್ಮ, ಏನ್ ಹೇಳೇ ನಾನು ನೈಟ್ ಔಟ್ ಹೋಗ್ಬಿಟ್ಟು ಹುಡುಗಿರೆಲ್ಲ ನಾವೆಲ್ಲ ಒಂದಿನ ಕ್ಯಾರಿಯೋಕೆ ನೈಟ್ ಹೋಗ್ಬಿಟ್ಟು ಹೇಗೆ ಡಾನ್ಸ್ ಮಾಡಿದೆ ಗೊತ್ತಾ ಟೇಬಲ್ ಮೇಲೆ ಅಂತ ಹೇಳಿದೆ ನನಗೆ. ಟೇಬಲ್ ಮೇಲೆ ಡಾನ್ಸ್? I don't know which mother she's talking about. ಇದನ್ನ ಕ್ಲಿಯರ್ ಮಾಡಿಸಿ ಸೀರೆಯಲ್ಲಿ ಡಾನ್ಸ್ ಮಾಡ್ಸಕ್ ಆಗಲ್ಲ. ಏನಾಯ್ತು ಅಡಿಗೆ ಬೈದವೆ? ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 minutes. ಇನ್ನೊಂದು 2 minutes ಅಷ್ಟೇ ರೆಡಿ ಆಗೋಗುತ್ತೆ. ಅದು ಗಟ್ಟಿ ಆಗ್ಲಿ, ನಾವು ತಿಂದು ಗಟ್ಟಿ ಆಗೋಣ.
ಮುಂದೆ ನಾ ಹೇಳೋ ಮಾತನ್ನ ಕೇಳಿ ನೀವು ಮಹಾಜನಗಳಿಗೆ ಗಟ್ಟಿ ಮನ್ಸು ಮಾಡ್ಕೋಬೇಕು. ಎಸ್ಪೆಷಲಿ ಕಾರ್ಪೊರೇಷನ್ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇವರು ಸಾಧಾರಣವಾದ ಮಹಿಳೆ ಅಲ್ಲ. ಯಾರು? ನೀವೇ. ಯಾಕೇನ್ ಮಾಡಿದೆ ನಾನು? ಕಾರ್ಪೊರೇಷನ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದೀರಾ ನೀವು? ಯಾವಾಗ? ಯಾವಾಗ? ಸಂಯುಕ್ತ, ಯು ಟೆಲ್. ಗುಂಡ ಹ್ಯಾಡ್ ಅ ಗರ್ಲ್ ಫ್ರೆಂಡ್. ಅವಳ ಹೆಸರು ಗೌರಿ ಅಂತ. ಗರ್ಲ್ ಫ್ರೆಂಡ್? ಆದ್ರೆ ಇನ್ನೊಂದು ಅದು ಬೀದಿ ನಾಯಿ. ಅದು ಗುಂಡಂಗಿಂತ ತುಂಬಾ ವಯಸ್ಸಾಗಿತ್ತು. ಒಂದ್ಸಿಗೆ ಮಹಾಜನಗಳೇ, ಫಸ್ಟ್ ಆಫ್ ಆಲ್ ಗುಂಡ ಸಂಯುಕ್ತದು ಪ್ರೀತಿಯ ನಾಯಿ. ಇವಾಗ ಹೇಳಿ ಗುಂಡನ್. ಇವಾಗ ಇನ್ನೊಂದು ನಿಮಿಷ. ಗುಂಡನ್ ಗರ್ಲ್ ಫ್ರೆಂಡು ಬೀದಿ ನಾಯಿ. ಇವಾಗ ಹೇಳಿ. ಅವಳಿಗೆ ಗುಂಡಂಗಿಂತ ಒಂದ್ 5-6 ವರ್ಷ ದೊಡ್ಡೋಳು. ಅವಳ ಹೆಸರು ಗೌರಿ. ಗೌರಿ ಅದ್ರ ನಮ್ಮ ಮನೆ ಪಕ್ಕದ ಮನೇಲಿ ಪಿಂಕಿ ಅಂತ ಒಂದು ಕಾಮ್ರೇನಿಯನ್ ಇತ್ತು. ಚಿಕ್ಕೋಳೋಳು ಆಯ್ತಾ. ಗುಂಡಂಗ್ ಅವಳ ಬಗ್ಗೆ ಲವ್ ಆಗ್ಬಿಡ್ತು ಆಯ್ತಾ. ಸೊ ಗುಂಡ ಅಂಡ್ ಶಿ ಹ್ಯಾಡ್ ಅನ್ ಅಫೇರ್. ಸೊ ಗೌರಿ ಕೋಪ ಬಂದ್ಬಿಟ್ಟು ಪಿಂಕಿ ಮೂತಿ ಕಚ್ಬಿಡ್ತು. ಸೊ ಅದಕ್ಕೆ ಏನ್ ಮಾಡಿದ್ರು, ಪಿಂಕಿ ಮನೆಯವರು ಕಾರ್ಪೊರೇಷನ್ಗೆ ಹೋಗ್ಬಿಟ್ಟು ಅದು ಬೀದಿ ನಾಯಿ ಅಲ್ವಾ, ಕರ್ಕೊಂಡೋಗಿ ಅಂತ ಕಂಪ್ಲೇಂಟ್ ಮಾಡಿದ್ರು. ಅಯ್ಯೋ. ಸೊ ಅವ್ರು ಕಾರ್ಪೊರೇಷನ್ ಅವ್ರು ಬಂದ್ರ ಗೌರಿನ್ ಕರ್ಕೊಂಡು ಹೋಗ್ಬಿಟ್ರು. ಓ ಗಾಡ್. ಆಗ ನಮ್ಮ ಮನೆ ರೋಡಲ್ಲಿ ಇದ್ದ ಎಲ್ಲ ಬಾಯ್ಸ್ ಎಲ್ಲ ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದ ವರ್ಕರ್ಸ್ ಎಲ್ಲ ಬಂದ್ಬಿಟ್ಟು ಗೌರಿನ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ನಮ್ಮ ಮನೇಲಿ ನಾಕ್ ಮಾಡಿ. ನಮ್ಮಮ್ಮ ಬೆಳಿಗ್ಗೆ ಎದ್ಬಿಟ್ಟು ಕಾರ್ಪೊರೇಷನ್ ಗಾಡಿ ನೋಡ್ಬಿಟ್ಟು ಅವ್ರು ಓಡ್ತಾ ಇದಾರೆ ಇದ್ರಿಂದ ಆಯ್ತಾ. ಅವರಿಂದ ಎಲ್ಲ ಬೀದಿ ಮಕ್ಕಳು, ಅವ್ರ ಅಮ್ಮಂದ್ರು, ನಮ್ಮ ಮನೆ ಕೆಲ್ಸದವ್ರು ಫುಲ್ ರೋಡ್ ಓಡ್ತಾ ಇದೆ ಆಯ್ತಾ. ಆಗ ಕಾರ್ಪೊರೇಷನ್ ಅವರು ಆಗ್ತಾನೆ ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್ಟು. ಹೇ ಮುಂಗಾರು ಮಳೆ ಅಂತ ಕಿಚ್ಕೊಳಕ್ ಶುರು ಮಾಡಿ ಮುಂಗಾರು ಮಳೆ ಅಂತ ಹಿಂಗೋಗಿ ಇಡೀ ರೋಡ್ ಆಚೆ ಬಂದಿತ್ತು. ಫುಲ್ ಗಲಾಟೆ ಆಗೋಯ್ತು. ಅದು ತುಂಬಾ ಫೇಮಸ್ ಸ್ಟೋರಿ. ಅಂತ ಇನ್ನೊಂದು ಸ್ಟೋರಿ ಹೇಳ್ಬೇಕು. ಅಲ್ಲಿ ಪಕ್ಕದ ಮನೇಲಿ ಇನ್ನೊಬ್ಬ ಚಿಕ್ಕ ಹುಡುಗ ಇದ್ದ ಆಯ್ತಾ. ನಾನು ಅಂಗಡಿಗೆ ಹೋಗ್ಬಿಟ್ಟು ಸಾಮಾನ್ ತರ್ತಾ ಇದ್ರೆ ಅವನು ಇಷ್ಟಿಷ್ಟು ಅವ್ನಿಗೆ ಇನ್ನೂ ಮಾತಾಡಕ್ಕೂ ಸರಿಯಾಗಿ ಬರಲ್ಲ. ಆಚೆ ಬಂದ್ಬಿಟ್ಟು ಹೇ ದೇಕೋ ದೇಕೋ ಗುಡ್ಡಕ್ಕಿ ಮಾ ಜಾ ರಹಿ ಹೈ. ಏಯ್ ನಾನಲ್ಲ ಗುಡ್ಡಕ್ಕಿ ಮಾ, ಮುಂಗಾರು ಮಳೆ ಅಮ್ಮ ಇಂದ ಗುಂಡಕ್ಕಿ ಮಾನು ಆಗ್ಬಿಟ್ಟು. ಆಮೇಲೆ ಇವಾಗ ನಮ್ಮ ಅಪಾರ್ಟ್ಮೆಂಟ್ ಇರೋ ಸೆಕ್ಯೂರಿಟಿ ಗುಂಡಾಸ್ ಹೌಸ್ ಇದೆಲ್ಲ ಫುಲ್ ನಮ್ಮ ಮನೆ ಎಂಟರ್ ಆದ್ರೂ ಫಸ್ಟ್ ನೇಮ್ ಯು ಸಿ ಇಸ್ ಗುಂಡಾಸ್. ಇದನ್ನ ಚೆಕ್ ಮಾಡೋಣ. ಬೆಂದಿದ್ಯಾ? ಆಲ್ಮೋಸ್ಟ್ ಆಯ್ತು. ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕ್ಬೇಕಾ ಇವಾಗ? ಓಕೆ. ಎಷ್ಟು ಬೆಲ್ಲ ಹಾಕ್ಬೇಕು? 1 ಕಪ್ಗೆ ಆಲ್ಮೋಸ್ಟ್ 2.5 ಅಚ್ಚು. ಕರೆಕ್ಟ್. ಓಕೆ. ಸೊ ಬರೀ ಬೆಲ್ಲ ಹಾಕ್ಬೇಡಿ, ಪುಡಿ ಮಾಡಿಕೊಂಡು ಬೆಲ್ಲನ ಹಾಕಿ. ಸೊ ಇದು ಒಂಚೂರು ಟೈಮ್ ಆಗುತ್ತಲ್ಲ, ಬೆಲ್ಲ ಕರಗಬೇಕಲ್ವಾ? ಕರಗಬೇಕು. 5 ಮಿನಿಟ್ಸ್ ಆಗುತ್ತೆ. ಓಕೆ. ಯಾಕೆ ಗೊತ್ತಾ, ಪಂಚಮಂ ಕಾರ್ಯಸಿದ್ಧಿ. ಈ 5 ಅನ್ನೋದು ಬಹಳ ಮುಖ್ಯವಾದ ನಂಬರ್. 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಸಂಯುಕ್ತ ಓದ್ತಿರುವಾಗ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ, ಈ ನಮ್ಮ ಸುಧಾ ಬೆಳವಾಡಿ ಅವರು ಒಂದು ಟೆಂಪೋ ಟ್ರಾವೆಲರ್ನ ತಗೊಂಡು ಮನೆ ಹತ್ರ ಇರೋ ಎಲ್ಲಾ ಮಕ್ಕಳನ್ನು ಎತ್ತಾಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ಗೆ ಹೋಗಿ ಸಂಯುಕ್ತನ ಆಚೆ ಕರೆದಿದ್ದಾರೆ. ಸಂಯುಕ್ತ ಫುಲ್ ಟೆನ್ಷನ್, ಮನೆಯವ್ರಿಗೆ ಏನೋ ಆಗ್ಬಿಟ್ಟಿದೆ ಅನ್ನೋ ರೇಂಜಿಗೆ ಸ್ಲೋ ಮೋಷನ್ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಓಡ್ ಆಚೆ ಬಂದ್ರು. ಫುಲ್ ಕಣ್ಣಲ್ಲೆಲ್ಲ ನೀರು. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಿದ್ರಿ? ಏನಾಯ್ತು ಆಮೇಲೆ? ನಾವೆಲ್ಲ ಮನೆಯವರು ಡಿಸೈಡ್ ಮಾಡ್ಬಿಟ್ವಿ ಏನಂತ? ಸರ್ಕಸ್ ಹೋಗೋಣ ಅಂತ. ಸರ್ಕಸ್ ಹೋಗೋಣ ಅಂತ? ಒನ್ ಫೈನ್ ಡೇ ವಿ ಡಿಸೈಡೆಡ್ ಎಲ್ಲರೂ ಸರ್ಕಸ್ ಹೋಗೋಣ, ಎಲ್ಲ ಮಕ್ಳನ್ನು ಸೇರ್ಸ್ಕೊಂಡು ಕರ್ಕೊಳ್ಳೋಣ, ಮಜಾ ಇರುತ್ತೆ ಅಂತ. ಸೊ ಇವ್ರು ಸ್ಕೂಲಲ್ಲಿ ಇದ್ರಲ್ಲ, ಸೊ ಅದಕ್ಕೆ ಸ್ಕೂಲ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡೋಣ ಅಂತ ಹೋದ್ವಿ. ಸಂಯುಕ್ತ ಯುವರ್ ಪೇರೆಂಟ್ಸ್ ಹ್ಯಾವ್ ಕಮ್ ಅಂತಲ್ಲ, ನಾನ್ ಕಣ್ಣಲ್ಲೆಲ್ಲ ನೀರು ಏನೋ ಆಗ್ಬಾರ್ದಾಗಿದೆ ಅಂತಲ್ಲ. ನೋಡಿದ್ರೆ ಬೀದಿ ಮಕ್ಕಳು, ಪಕ್ಕದ ರೋಡಿನ ಮಕ್ಕಳು ಎಲ್ಲಾನು ಟೆಂಪೋ ಟ್ರಾವೆಲರ್ ಹಾಕೊಂಡು ನಾನು ನನ್ನ ಕಸಿನ್ಸ್ ನ ಕರ್ಕೊಂಡು ಹೋಗಕ್ಕೆ ಸರ್ಕಸ್